ಆ ಮೋಲ್ ಇದೆ ಅಂತ ಇನ್ಸೆಕ್ಯೂರ್ ಆಗಿತ್ತಾ? ಇಲ್ಲ, ಲೈಕ್ I as a person was confident, but to become like to take it as a profession and come in front of you guys, ಆಗ ನನಗೆ is this an ಅದು because ಅಲ್ಲಿ ತನಕ ನನಗೆ this is a part of me ಅಲ್ವಾ. Now I am coming there because now people start judging me. So ಹೀಗೆ ಇದು mostly this is not like good looking ಅಂತೆಲ್ಲ ಅನ್ಸಿದ್ದುಂಟು ನನಗೆ. But like I said, they were kind people who said ಬಟ್ ಸ್ಕೂಲ್ ಟೈಮಲ್ಲಿ ನಿಮಗೆ ರೇಕ್ಸಿದ್ದು ಇದರಿಂದ ಆ ಥರದೆಲ್ಲ ನನ್ನ ತಮ್ಮನೇ ರೇಗ್ಸ ನೋಡ್ತಾ ಇರು ನಿಂದು ಹಂಗೆ ಬೆಳಿತಾ ಬೆಳಿತಾ ಅದು ಒಂದು ದೊಡ್ಡ ಮುಖ ಆಗತ್ತೆ, ನೀನು ಮತ್ತೆ ಅದ್ರ ಜೊತೆನೆ ಮಾತಾಡ್ಕೊಂಡ್ ಹಿಂಗೆಲ್ಲ ಹೇಳ ಅಲ್ಲ ಬಟ್ ಫೇಸ್ ವಿಲ್ ಎಮರ್ಜ್ ಔಟ್ ಆಫ್ ಯುವರ್ ಮೋಲ್ ಅಂತೆಲ್ಲ. ಬಟ್ ಸರ್ಜರಿ ಗಿರ್ಜರಿ ಇಲ್ಲ ತಲೆ ಬಂದಿರಲಿಲ್ಲ ಅಲ್ಲ ಐ ನೆವರ್ ಥಾಟ್ ಆಫ್ ಇಟ್. ಬಟ್ ಏನಿಗೆ ಅಂದ್ರೆ ಸ್ಕೂಲಲ್ಲಿ ಇಫ್ ಸಂಬಡಿ ಟೀಸರ್ಸ್ ದಟ್ಸ್ ಅಂದ್ರೆ ಬ್ಯಾಡ್ ಟ್ರಿಪ್, ಅದು ಅಂದ್ರೆ ತುಂಬಾ ಡಿಪ್ರೆಷನ್ ಹೋಗೋದಿಲ್ಲ. ಆ ರೇಂಜ್ಗೆ ಯಾರು ರೇಕ್ಸಿದ್ದು ಇನ್ಸಿಡೆಂಟ್? ಐ ಡೋಂಟ್ ಥಿಂಕ್ ಅದು ಪಾಸಿಬಲ್ ಆಗ್ತಿತ್ತು ಬಿಕಾಸ್ ನಮ್ಮಪ್ಪ ನಾನು ಓದಿದ ಸ್ಕೂಲಲ್ಲೆಲ್ಲ ಟೀಚರ್ ಆಗಿದ್ರು ಅಂಡ್ ಒಂದು ಕೆಲವು ಸ್ಕೂಲ್ ಫಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಹಿ ವಾಸ್ ಅ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್ ಅಂಡ್ ದೆನ್ ನೆಕ್ಸ್ಟ್ ಹಿ ವಾಸ್ ಅ ವೆರಿ ಸ್ಟ್ರಿಕ್ಟ್ ಅಂಡ್ ನೈಸ್ ಟೀಚರ್ ಅಂಡ್ ನೋಬಡಿ ಡಿಡ್ ಲೈಕ್ ಆ ಥರ ಬಾಡಿ ಶೇಮಿಂಗ್ ಎಲ್ಲ ಯಾರು ಟ್ರೈ ಮಾಡಿದ್ರು. ನಮ್ಮಪ್ಪ ಅವ್ರನ್ನ ಸುಮ್ಮನೆ ಬಿಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಯೂಶಲಿ ಒಂದು ಹುಡುಗಿರು ಸ್ಕೂಲಲ್ಲೆಲ್ಲ ಇದ್ದಾಗ ಓಕೆ ತರ ಇರ್ತಾರೆ, ಓಕೆನಾ? ಅದೇ ಟು ಬಿ ವೆರಿ ಆನೆಸ್ಟ್, ಸಡನ್ಲಿ ಯು ಕಟ್ ಅವ್ರ ಕನೆಕ್ಷನ್ ಇರಲ್ಲ, ದೆನ್ ಯು ಸಿ ದಮ್ ಆನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ ಗುರು ಇವಳ ಅಂತ. ಸೊ ಐ ಆಮ್ ಶೋರ್ ನನ್ನೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಫ್ರೆಂಡ್ಸ್ ಮತ್ತೆ ಸ್ಕೂಲ್ ಫ್ರೆಂಡ್ಸ್ ಹಂಗೆ ಅನ್ಸ್ತಾ ಇರುತ್ತೆ. ಸೊ ಅಂದ್ರೆ ಚೈತ್ರ ಹೆಂಗಿರ್ತದೆ? ವಾಟ್ ಇಸ್ ಯುವರ್ ಡ್ರೆಸ್ಸಿಂಗ್ ಸ್ಟೈಲ್ ವಾಟ್ ಎವರ್? ನಾನು ಸ್ಟೈಲ್ ಫ್ಯಾಷನ್ ಎಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೆಲ್ಲ ಆ್ಯಕ್ಚುಲಿ ಇವಾಗಲೂ ಕೊಡಲ್ಲ. ಇವಾಗ ಪ್ರೊಫೆಷನ್ ಅಂತ ಐ ಹ್ಯಾವ್ ಟು ಲುಕ್ ಪ್ರೆಸೆಂಟಬಲ್ ಆರ್ ಐ ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಅ ಶೂಟ್, ಐ ಹ್ಯಾವ್ ಅ ಫೋಟೋ ಶೂಟ್ ದಟ್ ಐ ಆಮ್ ಪ್ಲಾನಿಂಗ್ ಫಾರ್ ಮೈ ಸೆಲ್ಫ್. ಅವಾಗ ಮಾತ್ರ ಐ ಆಮ್ ಪುಟಿಂಗ್ ಸಮ್ ಬಿಕಾಸ್ ಇಟ್ಸ್ ಬಿಕಮ್ ವರ್ಕ್ ನಾವು. ಬಟ್ ಅದಿಲ್ಲ ಅಂದರೆ ಐ ಆಮ್ ಜಸ್ಟ್ ಹಿಂಗ್ ಲೂಸ್ ಪ್ಯಾಂಟ್ ಲೂಸ್ ಟಿ ಶರ್ಟ್ ಹಾಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಈಗಲೂ ನಾನು ಹಾಗೆ ಓಡಾಡೋದು ನಮ್ಮ ಏರಿಯಲ್ಲೆಲ್ಲ. ನಮ್ಮಮ್ಮ ನೀನು ಯಾರು ಆ್ಯಕ್ಟ್ರೆಸ್ ಅಂತ ಕರೀತಾರೆ ಅಂತಲೇ ಹೇಳೋದು. ಸೊ ದಟ್ ಈಸ್ ಮೀ. ಐ ಹ್ಯಾವ್ ನೆವರ್ ಬೀನ್ ದಟ್ ಪರ್ಸನ್ ಹೂ ಇಸ್ ಆಲ್ವೇಸ್ ಆಗ್ಲೂ ಹಾಗೆ ಎಣ್ಣೆ ಹಚ್ಕೊಂಡು ಎರಡು ಜಡೆ ಉದ್ದುದ ಜಡೆ ಮಡ್ಚಿ ಹಾಕೊಂಡು ದಟ್ ವಾಸ್ ಮೀ. ಫಸ್ಟ್ ಬೆಂಚಲ್ಲಿ ಕೂರ್ತಿದ್ರಾ? ಫಸ್ಟ್ ಬೆಂಚಲ್ಲಿ ಕೂತು ನಿದ್ದೆ ಮಾಡಿದ್ದೀನಿ, ಅದು ಬೇರೆ ವಿಷಯ. ಬಟ್ ಐ ವಾಸ್ ಶಾರ್ಟ್ ಆಲ್ಸೋ. ಮಿಡಲ್ ಬೆಂಚ್ ಅನ್ಕೊಂಡಿದ್ದೆ. ಇಲ್ಲ ಆಕ್ಚುಲಿ ಗುಡ್ ಹೈಟ್ ನಿಮ್ದು. 5 feet 4'8" ಇರೋರೆಲ್ಲ ಆಟಿಟ್ಯೂಡ್ ತೋರ್ಸೋದು ನೋಡಿದೀನಿ. ಬಟ್ ಐ ಥಿಂಕ್ ಯುವರ್ ಹೈಟ್ ಇಸ್ ಮಿಡಲ್ ಬೆಂಚ್ ಹೈಟ್. 5'4", ಐ ಆಮ್ ನಾಟ್ ಶಾರ್ಟ್ ಆಟ್ ಆಲ್. 5'4" ಎಲ್ಲ. ಸೊ ಅಲ್ಲ ಬಟ್ ಆಗ ಚಿಕ್ಕ ಕುಳ್ಳಿನೇ ಇರ್ತೀರಿ. ಹೌದು, ಅವಾಗ ಐ ವಾಸ್ ಶಾರ್ಟ್. ಅಂಡ್ ಓನ್ಲಿ ಆಫ್ಟರ್ ಐ ಥಿಂಕ್ ಯು ನೋ ಐ ಮೆಚೂರ್ಡ್ ಲೈಕ್ ಸೊ ಅವಾಗ ಐ ಗ್ರೂ. ಈ ಹೈಟ್ ಅವಾಗ ಐ ಥಿಂಕ್ ಐ ಸ್ಟಾರ್ಟೆಡ್ ಗೆಟಿಂಗ್. ಸೊ ಏನೋ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಐ ವಾಸ್ ಅ ವೆರಿ ಶಾರ್ಟ್ ಗರ್ಲ್. Nice. ಈಗ So yeah, that was like coming to that point. ಅವಾಗೇನ್ ಸ್ಟೈಲ್ ಅದೆಲ್ಲ ಇಲ್ಲ, ಆರಾಮಾಗಿ ಏನೋ ಬೇಸಿಕ್, ವೆರಿ ಬೇಸಿಕ್. ಅಂದ್ರೆ ಯಾರು ಐ ಹ್ಯಾಡ್ ಬ್ರೇಸಸ್. ಓ ಅದು ಇತ್ತಾ? ಅದಿತ್ತು ಬಿಕಾಸ್ ನನ್ಗೆ ಈ ಹಲ್ ಮೇಲೆ ಹಲ್ಲಿತ್ತು. ನನ್ಗೆ ಅದು ನಂಗೆ ಬೇಡ ಲಕ್ ಅಂತಾರೆ. ನನ್ಗೇನೋ ಅದು ಫುಲ್ ನನ್ಗೆಲ್ಲ ಒಂದೇ ಸಮ ಇರಬೇಕು. ನನಗೆ ನಮ್ಮಪ್ಪ ಯಾರು ಹೋಗಿ ಅದನ್ನ ಪೇನ್ಫುಲ್ ಇರುತ್ತೆ ಸುಮ್ಮನೆ ಅದು ಅನ್ಭವಿಸ್ಬಿಟ್ಟಿದ್ದೀನಿ. ಹಾಕ್ಸ್ಕೊಂಡು ಆ ಸ್ಟ್ರಿಂಗ್ ಎಲ್ಲ ಮಲಗ್ಬೇಕಾದ್ರೆ ಒತ್ತಿ ಅಲ್ಲೆಲ್ಲ ಇಂಪ್ರಿಂಟ್ಸ್ ಆಗಿ ಬೆಳಗ್ಗೆ ಎದ್ಮೇಲೆ ನಮ್ಮ ಅಮ್ಮಂಗೆ ಅನ್ನ ಸಾಂಬಾರನ್ನೆಲ್ಲ ಗ್ರೈಂಡ್ ಮಾಡಿ ಕುಡ್ದಿರೋದೆಲ್ಲ ಆಗಿದೆ. ನನ್ನ ಯಾಕೆ ಬೇಕಿದು ಅನ್ನ ಸಾಂಬಾರ್ ಹೆಂಗ್ ಕುಡಿತೀರಾ? ದರ್ ಇಸ್ ಹೊಟ್ಟೆಗೆ ಏನಾದ್ರು ಬೀಳ್ಬೇಕಲ್ವಾ? ಜ್ಯೂಸರ್ ಕುಡಿಬೋದು ಲೈಕ್ ಅನ್ನ. ಬ್ರೋ ಚಿಕನ್ ಅನ್ನ ಜ್ಯೂಸ್ ಮಾಡಿ ಕುಡಿತಾರೆ ನಾನು ನಂಬಕ್ಕೆ ಆಗ್ಲಿಲ್ಲ ಅನ್ಕೊಳ್ಳಿ. ಅನ್ನ ಸಾರ್ ಆದ್ರೂ ಬೆಟರ್. ದಟ್ ಇಸ್ ಬಿಕಾಸ್ ಯು ಫೀಲ್ ಲೈಕ್ ಈಟಿಂಗ್ ಅನ್ನ ಸಾಂಬಾರ್, ಬಟ್ ವಾಟ್ ಟು ಡು, ದಿಸ್ ಇಸ್ ದ ಓನ್ಲಿ ವೇ ಅಂತ. ಬಟ್ ಬ್ರೇಸಸ್ ಇಸ್ ಅ ಪೇನ್ ಇನ್ ದ ಆಸ್. ಇಟ್ ಈಸ್. ಈಗೆಲ್ಲ ಪಾಪ ಬಂದಿದೆಯಲ್ಲ ಇವಾಗ ಇನ್ವಿಸಿಲೈನ್ಸ್ ಎಲ್ಲ, ಇದು ಒಂದು ಡ್ರೀಮ್. ಅವಾಗ ಇಟ್ ವಾಸ್ ಓನ್ಲಿ ದೋಸ್ ತಿಂಗಳು ಹೋಗಿ ಟೈಟ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು. ಈಗ ನೆನ್ಸ್ಕೊಂಡ್ರೆ ನಾನು ಒಂದ್ 2 ವರ್ಷ ಹಾಕಿದ್ರಾ? ಒಂದೂವರೆ ವರ್ಷ 2 ವರ್ಷ ಈಸಿಲಿ. ಸೊ ಆ ಥರ ಇದ್ದಾಗ ಆಬ್ವಿಯಸ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ರೇಗಿಸ್ತಿದ್ರು ಬೇರೆ, ನಿಮ್ಮ ಅಪ್ಪ ಬೇರೆ ಪ್ರಿನ್ಸಿಪಲ್ಲು. ಸೊ ಪ್ರಿನ್ಸಿಪಲ್ ಅಂತ ನಿಮ್ಮ ಲೈನ್ ಹಾಕೋದು ಕಂಪ್ಲೀಟಾಗಿ ಆಫ್ ಆಗಿಬಿಟ್ಟಿತ್ತಾ ಸ್ಕೂಲಲ್ಲಿ? ಯಾರು ಟ್ರೈ ಮಾಡಿಲ್ಲ ಸ್ಕೂಲಲ್ಲಂತೂ, ಇಲ್ವೇ ಇಲ್ಲ. ನಾನು ಇಂಜಿನಿಯರಿಂಗ್ ಬಂದ್ಮೇಲೆ ಫಸ್ಟು ನಮ್ಮ ಅಪ್ಪ ಸರೌಂಡಿಂಗ್ ಅಲ್ಲಿ ಇಲ್ಲ ಅಂತ ಇದ್ದಿದ್ದೆ ಇಂಜಿನಿಯರಿಂಗ್ ಎನ್ವೈರನ್ಮೆಂಟ್. ಹೌದು, 11th and 12th ಇತ್ತು. ಎಲ್ಲಿ ಓದಿದ್ದು? ನಾನು ಫಸ್ಟ್ ಓದಿ ಶ್ರೀ ವಿನಾಯಕ ವಿದ್ಯಾಕೇಂದ್ರ. ದೆನ್ ಐ ಸ್ಟಡಿಡ್ ಇನ್ ಪರಿಕ್ರಮ ಹ್ಯುಮ್ಯಾನಿಟಿ ಫೌಂಡೇಶನ್. ಇಟ್ಸ್ ಅ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಬಟ್ ಮೈ ಡ್ಯಾಡ್ ಜಾಯಿನ್ ದಟ್ ಸ್ಕೂಲ್. ನೀವು ಹೋದ್ರೆ ನಿಮ್ಮಪ್ಪ ಅಮ್ಮ ಹುಡುಗಿ ನಾವು ನೋಡ್ಕೋಬೇಕು ಅಂತ ಇನ್ನೇನೋ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ? ಇಲ್ಲ, ಅದು ನಮ್ಮ ಅಪ್ಪ ಹೋಗಿದ್ ಸ್ಕೂಲ್ಗೆ ನಮ್ಮ ಅಮ್ಮ ಫೋರ್ಸ್ ಮಾಡಿ ನೀವು ಎಲ್ಲಾದ್ರೂ ಹೋಗಿ, ಬಟ್ ನಮ್ಮ ಮಕ್ಕಳು, ಐ ಹ್ಯಾವ್ ಅ ಬ್ರದರ್, ಈಸ್ ಅ ಇಯರ್ 7 months younger to me.
ಅವಳು ನೀವೆಲ್ಲಾದ್ರೂ ಹೋಗಿ ಅವ್ರು ನಿಮ್ ಜೊತೆ ಇರಬೇಕು. ಸೊ ದಿಸ್ ವಾಸ್ ದ ರೂಲ್ ಅಮ್ಮನ ಕಡೆಯಿಂದ. ಅಮ್ಮಂಗೇನು ಅಂದ್ರೆ ಒಟ್ಟಿಗೆ ಎಲ್ಲ ಮನೆಯಿಂದ ಹೊಟ್ಟೋದ್ರೆ ಆರಾಮಾಗಿರ್ಬೋದು ನಾನು ಅಂತ. ಆಮೇಲೆ ಸ್ಕೂಲಿನ ವಿಷಯ ಯೋಚನೆ ಮಾಡಂಗಿಲ್ಲ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲೇ ಆಗೋಗತ್ತೆ ಅಂತ ಎಲ್ಲ.